ಮಾಡಬೇಕಾಗತ್ತೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನೀವೆಲ್ಲ ಡೀಟೇಲ್ಸ್ಗಾಗಿ. ಈ ಗ್ರಾಮದಲ್ಲಿ ಯಾರಿಗೂ ಕೂಡ ಯಾರ ಭಯವೂ ಕೂಡ ಇಲ್ಲ. ನಿತ್ಯ ಇಲ್ಲಿ ನಡೀತಾ ಇದ್ದಾವೆ ಬಾಲ್ಯ ವಿವಾಹಗಳು. ಅಪ್ರಾಪ್ತರಿಗೆ ಹುಟ್ಟೋ ಮಕ್ಕಳಿಗೂ ಕೂಡ ಅಪೌಷ್ಟಿಕತೆ ಕಾಡ್ತಾ ಇರುವಂತದ್ದು. ಯಾರ ಭಯವೂ ಇಲ್ದಲೆ ಇಲ್ಲಿ ಬಾಲ್ಯ ವಿವಾಹಗಳು ಆಗ್ತಾ ಇದೆ. ಅಪ್ರಾಪ್ತೆಯರಿಗೆ ಹುಟ್ಟಿದಂತ ಹಲವು ಮಕ್ಕಳು ಸಾವನ್ನಪ್ಪಿರುವಂತದ್ದು. ಬದುಕುಳಿದಂತವರಿಗೆ 10 ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಆದ್ರೂ ಕೂಡ ಈ ಗ್ರಾಮದ ಜನರಿಗೆ ಬುದ್ಧಿ ಮಾತ್ರ ಬಂದೇ ಇಲ್ಲ. ಎಂಥದ್ದೊಂದು ಗ್ರಾಮ ನಮ್ಮದೇ ರಾಜ್ಯದಲ್ಲಿದೆ, ಅದು ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರುವಂತದ್ದು ಈ ಒಂದು ವಿಚಿತ್ರ ಗ್ರಾಮ. ಇಲ್ಲಿಗ ಸಮುದಾಯದ 50 ಕುಟುಂಬಗಳ ಗ್ರಾಮ ಇದು. ಎಲ್ಲಿದೆ, ಯಾವ ಒಂದು ಪಟ್ಟಣಕ್ಕೆ ಸೇರುವಂತದ್ದು, ಯಾವ ರೀತಿಯಾಗಿ ಇಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ, ಏನ್ ಕ್ರಮವನ್ನ ಕೈಗೊಳ್ಳಲಾಗಿದೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀನಿ. ಈ ಗ್ರಾಮದ ಹೆಸರು ಇಲ್ಲಿಗರ ದೊಡ್ಡಿ ಅಂತ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗ್ರಾಮ ಇದು. ಮಾಜಿ ಸಿಎಂ ಅವರ ತವರೂರು. ಅದರಲ್ಲೂ ಅವರು ಪ್ರತಿನಿಧಿಸ್ತಾ ಇರುವಂತಹ ಒಂದು ಕ್ಷೇತ್ರದಲ್ಲಿ ಆಗಿರುವಂತಹ ಒಂದು ಘಟನೆ ಇದು. 120 ಮಕ್ಕಳು, ಒಟ್ಟು ಜನಸಂಖ್ಯೆ 381. 3 ತಿಂಗಳ ಹಿಂದೆ 3 ಅಪ್ರಾಪ್ತರು ಗರ್ಭಿಣಿಯರಾದ್ರು. 3 18 ವರ್ಷ ತುಂಬುವ ಮೊದಲೇ ಗರ್ಭಾವಸ್ಥೆಗೆ ತಲುಪಿದ್ದಾರೆ. ಅವರೆಲ್ಲರೂ ಕೂಡ ಬಾಲ್ಯ ವಿವಾಹವಾಗಿದ್ದಂತ ಈ 3 ಹೆಣ್ಣು ಮಕ್ಕಳು ಈಗ ಗರ್ಭಿಣಿಯರಾಗಿರುವಂತದ್ದು. 3 ವಿರುದ್ಧ MK ದೊಡ್ಡಿ ಗ್ರಾಮದಲ್ಲಿ ದೂರು ಕೂಡ ದಾಖಲಾಗಿದೆ. 3 ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಮಕ್ಕಳ ಇಲ್ಲಿ ರಕ್ಷಣಾ ಘಟಕ. ಈಗಾಗಲೇ ಮಕ್ಕಳ ರಕ್ಷಣಾ ಘಟಕದಿಂದ ಜಾಗೃತಿ ಕಾರ್ಯಕ್ರಮವನ್ನ ಕೂಡ ಮೂಡಿಸಲಾಗ್ತಾ ಇದೆ. ಯಾವ ರೀತಿಯಾಗಿ ಎಚ್ಚರಿಸ್ತಾರೆ ಆ ಒಂದು ಗ್ರಾಮದ ಜನರನ್ನ ಅನ್ನೋದನ್ನೇ ಕಾದು ನೋಡ್ಬೇಕಾಗಿರುವಂತದ್ದು. ಯಾಕೆಂದ್ರೆ ಗರ್ಭಿಣಿಯರಾದಂತಹ ಸಂದರ್ಭದಲ್ಲಿ, ಗರ್ಭಾವಸ್ಥೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅವರಿಗೆ ಮಕ್ಕಳಾದಂತಹ ಸಂದರ್ಭದಲ್ಲೂ ಅಷ್ಟೇ ಅಪೌಷ್ಟಿಕತೆ ಅನ್ನೋದು ಕಾಡುತ್ತೆ. ಇದ್ಯಾವುದು ಕೂಡ ಅವರಿಗೆ ಅರಿವಿಗೆ ಬರ್ತಾ ಇಲ್ಲ. ಸೊ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರುವಂತದ್ದು ಮಕ್ಕಳ ರಕ್ಷಣಾ ಘಟಕದಿಂದ ಜಾಗೃತಿ ಕಾರ್ಯಕ್ರಮವನ್ನ ಕೂಡ ಮಾಡಲಾಗ್ತಾ ಇದೆ. ಈ ಗ್ರಾಮದಲ್ಲಿ ಏನಾಗಿತ್ತು ಅಂದರೆ, ಈ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವರ ಮೂಢನಂಬಿಕೆಯಿಂದ ನಾವು ನಮ್ಮ ಇಲಾಖೆಯವರು ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಇರಬೇಕು, ಮತ್ತು ಸ್ವಯಂ ಸೇವಕರು ಸುಮಾರು ಸತಿ ಬಾಲ್ಯ ವಿವಾಹದ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕೊಡ್ತಿದ್ದಾರೆ. ಬಟ್ ಆದ್ರೂ ಕೊಟ್ಟರು ಅಲ್ಲಿ ಪೋಷಕರ ಅರಿವಿಲ್ದೇನೆ, ಪೋಷಕರಿಗೆ ಅವ್ರಿಗೆ ಗೊತ್ತಿಲ್ಲದೇನೆ ಬಾಲ್ಯ ವಿವಾಹ ನಡೀತಿದೆ. ಇದ್ರ ಬಗ್ಗೆ ನಾವೊಂದು ಅವೇರ್ನೆಸ್ ಕ್ಯಾಂಪ್ ಮಾಡೋದು. ಅವತ್ತೇ ದಿನ ನಾವೆಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲರನ್ನ ಕರೆಸಿ, ಸಾರ್ವಜನಿಕರ ಗ್ರಾಮಸ್ಥರ ಕರೆಸಿ, ಯಾಕೆ ಹಿಂಗೆ ಮಾಡ್ತಾರೆ, ಇದು ಮಾಡಿದ್ರೆ ಆ್ಯಸ್ ಪರ್ ನಮ್ಮ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಪ್ರಕಾರ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ, ಈ ರೀತಿ ಮಾಡಬಾರ್ದಂತ ಒಂದು ಅವೇರ್ನೆಸ್ ಕೊಟ್ಟಿದ್ದೀವಿ. ಮತ್ತು ಇನ್ನು ಮುಂದೆ ಆದರೆ ನಾವು ಖಂಡಿತ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತಲೂ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಚನ್ನಪಟ್ಟಣ ಇರಳಿಗರ ದೊಡ್ಡಿಯಲ್ಲಿ ಹಿಂದೆ ಈ ಬಾಲ್ಯ ವಿವಾಹಗಳಾಗಿ ಚಿಕ್ಕ ವಯಸ್ಸಿಗೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿರೋಂಥದ್ದು, ಮತ್ತು ತಂದೆ ತಾಯಂದಿರಿಗೆ ಅಷ್ಟಾಗಿ ಬಾಲ್ಯ ವಿವಾಹ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಇರೋಂಥದ್ದು ಗೊತ್ತಾಗಿ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಮೊನ್ನೆ ಅವೇರ್ನೆಸ್ ಕ್ಯಾಂಪೇನ್ ಒಂದು ಮಾಡಿದ್ದಾರೆ. ಏಕೆಂದರೆ ಅಲ್ಲಿ ಹೆಚ್ಚಾಗಿ ಈ ಥರ ಇನ್ಸಿಡೆಂಟ್ಸ್ಗಳು ಕಂಡುಬರ್ತಾ ಇದ್ದಾವೆ ಅಂತ ಈ ಅವೇರ್ನೆಸ್ ಕ್ಯಾಂಪೇನ್ ಮಾಡಿ ಅಲ್ಲಿ ಬಾಲ್ಯ ವಿವಾಹ ಮಾಡಬಾರ್ದು. ಮತ್ತು ನಮ್ಮ ಚೈಲ್ಡ್ ಹೆಲ್ಪ್ ಲೈನ್ ಇದೆಯಲ್ಲ, ಆ ಚೈಲ್ಡ್ ಹೆಲ್ಪ್ ಲೈನ್ ಬಗ್ಗೆ ಕೂಡ ಅಲ್ಲಿ ಮಾಹಿತಿ ಕೊಟ್ಟು ಬಂದಿದ್ದಾರೆ. ನೆಕ್ಸ್ಟ್ ಈ ಥರ ಏನಾದ್ರು ಇನ್ಸಿಡೆಂಟ್ಸ್ ಆದರೆ ನೀವು ನಮಗೆ ಕಾಲ್ ಮಾಡಿ ಅಂತ ಹೇಳಿ. 18 ವರ್ಷಕ್ಕೂ ಮುಂಚೆ ಮದುವೆ ಮಾಡಬಾರ್ದಂತ. ಸ್ವಲ್ಪ ಪೋಕ್ಸೋ ಆ್ಯಕ್ಟ್ ಅಂತಂದರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಜೈಲ್ ಆಗುತ್ತೆ. ಹಾಗಾಗಿ ಯಾವುದೇ ತಂದೆ ತಾಯಿಗಳು 18 ವರ್ಷಕ್ಕೂ ಮುಂಚೆ ಹೆಣ್ಮಕ್ಳು ಮದುವೆ ಮಾಡಬಾರ್ದು. ಮದುವೆ ಮಾಡಿದಂಥ ತಂದೆ ತಾಯಿಗಳು ಮತ್ತು ಮದುವೆ ಆದಂಥ ಹುಡುಗ ಇಬ್ಬರ ಮೇಲೂ ಕೇಸ್ ಬೀಳುತ್ತೆ. ಈಗ ನಾವು ಈಗ ಆಲ್ರೆಡಿ ಈಗ 9ನೇ ಕ್ಲಾಸ್ಗೆ ಹೋಗ್ತಾ ಇರೋ ಮಕ್ಕಳುಗಳು 4 ಜನ 5 ಜನ ಮದುವೆ ಆಗಿದ್ದಾರೆ. ಆಲ್ರೆಡಿ 3 ಜನ ಪ್ರೆಗ್ನೆಂಟ್ ಆಗಿದ್ದಾರೆ. ಸಂಬಂಧಪಟ್ಟಂಥ ಜಿಲ್ಲಾ ಮಕ್ಕಳ ಘಟಕಕ್ಕೆ ವಿಚಾರ ಮುಟ್ತೀವಿ. ಮಕ್ಕಳ ಸಹಾಯವಾಣಿಗೂ ಹೇಳಿದ್ದೀವಿ. ನಾವು ಮಾಹಿತಿನ ನಾವು ಕೊಡ್ತಾ ಇದ್ದೀವಿ. ಇವರಿಗೆ ಎಲ್ಲ ಅರಿವನ್ನು ಮಾಡ್ತಾ ಇದ್ರು. ಇವರು ಬದಲಾವಣೆ ಆಗ್ತಾ ಇಲ್ಲ. ಇಡೀ ಊರಿನ ಬಾಲ್ಯ ಕ್ರಮದಲ್ಲಿ ಹಿಂದೆ ಆಗಿತ್ತು. ಆದರೆ ಇನ್ನು ತಡೆಗಟ್ಟಬೇಕು ಅನ್ನೋಂಥ ಉದ್ದೇಶ ನಮ್ಮೇಲಿದೆ ಸರ್. ಈಗ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಆ ಊರಿನ ಪ್ರತಿಯೊಂದು ಜನಗಳಿಗೆ ನಾವೆಲ್ಲ ಅರಿವನ್ನು ಮೂಡಿಸಿದ್ವಿ. ಆದರೂ ಈ ಚಾಳಿ ಮುಂದುವರಿತಾ ಇದೆ. ನಾವೇನಾರ ಕಾನೂನು ಕ್ರಮ ತಗೊಳ್ಳಿಲ್ಲ ಅಂದರೆ ಮತ್ತೆ 4-5 ಮಕ್ಕಳುಗಳು ಓಡೋ ಹೋಗುವಂಥ ಮಟ್ಟ ಇದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿರುವಂತದ್ದು. ಎಸ್ ವೆಂಕಟೇಶ್, ಈಗಷ್ಟೇ ಒಬ್ರು ಮಾತನಾಡಿದ್ದನ್ನ ಕೇಳಿಸ್ಕೊಂಡೆ. ಸಾಕಷ್ಟು ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇದೀವಿ, ಆದ್ರೂ ಕೂಡ ಇವರು ತಿಳಿದುಕೊಳ್ತಾ ಇಲ್ಲ ಅಂತ. ಈಗ ಏನ್ ಮಾಡ್ಬೇಕು, ಏನ್ ಸಮಸ್ಯೆ ಆಗಿರೋದು ಇಲ್ಲಿನ ಗ್ರಾಮದ ಜನರಿಗೆ ಅಂತ?
ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಎಸ್, ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲಿಗರ ದೊಡ್ಡಿ ಗ್ರಾಮದಲ್ಲಿ ಬಾಲ್ಯ ವಿವಾಹ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಎಷ್ಟೇ ಅರಿವನ್ನ ಮೂಡಿಸುವಂತ ಕೆಲಸ ಆದ್ರೂ ಕೂಡ ಅಲ್ಲಿನ ಜನ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ. ಸೊ ಈಗ ಕಾನೂನಿನ ಕ್ರಮವನ್ನ ಜರುಗಿಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಸೊ ಹೀಗಾಗಿ ಒಂದು ಬಾರಿ ಬಿಸಿ ಮುಟ್ಟಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಕಡಿಮೆ ಆಗುವಂತ ಸಾಧ್ಯತೆ ಇದೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ವೆಂಕಟೇಶ್, ಇಲ್ಲಿ ನೋಡ್ತಾ ಇದ್ವಿ ಎಷ್ಟೇ ಅರಿವನ್ನ ಮೂಡಿಸಿದ್ರು ಕೂಡ ಅದ್ಯಾವುದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ಅಧಿಕಾರಿನೇ ಹೇಳ್ತಾ ಇರುವಂತದ್ದು. ಇನ್ನೇನ್ ಮಾಡ್ಬೇಕಾಗುತ್ತಂತೆ ಹಾಗಾದ್ರೆ ಇವ್ರಿಗೆ ಅಂತ? ನಿಜಕ್ಕೂ ಪೃಥ್ವಿರಾಜ್, ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಇಲ್ಲಿಗರ ದೊಡ್ಡಿ ಗ್ರಾಮದಲ್ಲಿ ನಡೆದಿರುವಂತ ಒಂದು ಕೃತ್ಯ ಅಂತಾನೆ ಹೇಳ್ಬೋದು. ಒಟ್ಟಾರೆ ಇದು ಸುಮಾರು ವರ್ಷಗಳಿಂದಲೂ ಕೂಡ ಈ ಗ್ರಾಮದಲ್ಲಿ ಇದೇ ರೀತಿಯ ಒಂದು ಪಿಡುಗು ಮುಂದುವರೆದಿರುವಂತದ್ದು. ಏನು ಈ ಒಂದು ಸಮುದಾಯ ಇದೆ, ಸುಮಾರು ಈ ಒಂದು ಊರಿನಲ್ಲಿ 50 ಕುಟುಂಬ ಇಲ್ಲಿಗರ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಹಾಗೆ ಇವರೆಲ್ಲರಿಗೂ ಕೂಡ ಶಿಕ್ಷಣದ ಒಂದು ಅವಶ್ಯಕತೆಯೂ ಇದೆ, ಹಾಗೆ ಒಂದು ನಾಗರಿಕತೆಯ ಒಂದು ಅವಶ್ಯಕತೆಯೂ ಇದೆ. ಒಟ್ಟಾರೆ ಇವರಿಗೆ ಅವೆಲ್ಲವೂ ಕೂಡ ಒಂದು ಸಮಸ್ಯೆ ಇರೋದ್ರಿಂದ ಇವರಿಗೆ ಯಾವುದೇ ರೀತಿಯಾದಂತ ಒಂದು ಮನವರಿಕೆ ಮಾಡಿಕೊಡುವಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಕಾನೂನಿನ ಬಿಸಿ ಮುಟ್ಟಿಸಿದ್ರೆ ಸರಿ ಹೋಗ್ಬಹುದೇನೋ, ಒಂದು ಪ್ರಕರಣದಲ್ಲಿ ಒಬ್ಬರಿಗೆ ಬಿಸಿ ಮುಟ್ಟಿಸಿದ್ರೆ ಮೋಸ್ಟ್ ಪ್ರಾಬಬ್ಲಿ ಚೇಂಜ್ ಆಗ್ತಾರೆ ಅಂತ ಕಾಣಿಸುತ್ತೆ. ಪೃಥ್ವಿರಾಜ್, ಏನಂದ್ರೆ ಇವರು ಒಂದು ಮದುವೆ ಮಾಡಿಸೋದಾಗ್ಲಿ, ಇಲ್ಲ ಇವರಿಗೆ ಒಂದು ಗ್ರಾಮಸ್ಥರೆಲ್ಲ ಸೇರಿ ಒಂದು ಅರಿವು ಮೂಡಿಸೋದಾಗ್ಲಿ ಇವ್ಯಾವೂ ಕೂಡ ನಡೆಯೋದಿಲ್ಲ. ಇವರು ಒಂದು 9ನೇ ಕ್ಲಾಸ್ ಹುಡುಗಿ ಇರ್ತಾಳೆ, ಒಂದು 18-19 ವರ್ಷದ ಹುಡುಗ ಇರ್ತಾನೆ. ಇನ್ನೊಂದು ನಾವು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಮಕ್ಕಳ ರಕ್ಷಣಾ ಇಲಾಖೆಯವರಿಗೆ, ಸುರೇಂದ್ರ ಅನ್ನೋರಿಗೆ ಕರೆ ಮಾಡಿದ್ವಿ. ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಂಥವರೆಲ್ಲ ಅಧಿಕಾರಿಗಳು ಏನ್ ಮಾಡ್ತಾರೆ? ಇಂಥವ್ರಿಂದನೇ ಅನ್ಸುತ್ತೆ ಇವೆಲ್ಲ ಜಾಸ್ತಿ ಆಗ್ತಾ ಇರೋದು. ಪೃಥ್ವಿರಾಜ್, ಏನಂದ್ರೆ ಈ ಅಧಿಕಾರಿಗಳು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಆ ಸಮುದಾಯದ ಮುಖಂಡರಾಗಿರ್ಬೋದು, ಆ ಜನಗಳಾಗಿರ್ಬೋದು, ಅವ್ರು ಹೇಳೋ ಪ್ರಕಾರ ಏನಂದ್ರೆ ಇದೆಲ್ಲವೂ ಕೂಡ ನಾವು ಮದುವೆ ಮಾಡ್ಸೋದಿಲ್ಲ, ಅವರ ಒಂದು ವಯಸ್ಸಿಗೆ ಬಂದ ತಕ್ಷಣ ಅವರೇ ಒಂದು ಅನೈತಿಕವಾಗಿ ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿ ಈ ಒಂದು ಮಕ್ಕಳಾಗ್ಲಿಕ್ಕೆ ಅವರು ಈ ರೀತಿಯಾದಂತ ಒಂದು ಪ್ರಯತ್ನವನ್ನ ಮಾಡ್ಕೋತಾರೆ. ಈ ನಿಟ್ಟಿನಲ್ಲಿ ಅವ್ರಿಗೆ ಹುಟ್ಟುವಂತ ಮಕ್ಕಳು ಕೂಡ ಒಂದು ಅಂಗವಿಕಲರಾಗಿ ಹುಡ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂತ ಒಂದು ಪೌಷ್ಟಿಕವಾದಂತ ಒಂದು ಆಹಾರವನ್ನು ನೀಡೋದಿಲ್ಲ. ಹಾಗಾಗಿ ಇದನ್ನ ನಾವ್ ಎಷ್ಟೇ ಹೇಳಿದ್ರು ಕೂಡ ಅವರು ಈ ಒಂದು ವಿಚಾರಕ್ಕೆ ಒಂದು ತಲೆ ಕೆಡಿಸ್ಕೊಳ್ಳುವಂತದ್ದಾಗ್ಲಿ ಅಥವಾ ನಾವು ಅರಿವು ಮೂಡಿಸಿದಂತ ಸಂದರ್ಭದಲ್ಲಿ ಅದನ್ನ ಒಪ್ಕೊಳ್ಳುವಂತದ್ದಾಗ್ಲಿ ಆ ಮನಸ್ಥಿತಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಹೇಳಿ ಬರ್ತೀವಿ, ಅದಾದ ನಂತರ ಇದು ಮುಂದುವರಿತದೆ. ಈ ಪ್ರಕರಣಗಳು ಈಗಾಗಲೇ ಕಳೆದ ಒಂದು 6 ತಿಂಗಳ ಹಿಂದೆ ನಡೆದಿರುವಂತದ್ದು. ಆದ್ರೆ ಅಕ್ಕಪಕ್ಕದ ಗ್ರಾಮದಲ್ಲಿ ಓಡಾಡ್ತಿದ್ದಂತ ಜನರಿಗೆ ಗೊತ್ತಾದಂತ ಮಾಹಿತಿಯನ್ನ ಅಧಿಕಾರಿಗಳ ಹತ್ರ ಹಂಚ್ಕೊಂಡಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಾಗ 3 ಜನ ಯುವತಿಯರು, ಅಂದ್ರೆ ಅವರು 8-9ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಂತ ಯುವತಿಯರು ಗರ್ಭಾವಸ್ಥೆ ತಾಳಿದಿರುವಂತದ್ದು. ಈ ಪ್ರಕರಣ ಮಾತ್ರ ಇಲ್ಲಿಗೆ ಬಿಡಬೇಡಿ, ನೀವು ಕೂಡ ಜವಾಬ್ದಾರಿಯನ್ನ ತಗೊಂಡು ಅಲ್ಲಿರುವಂತ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಡುವಂತ ಕೆಲಸ ಮಾಡೋದ್ರ ಜೊತೆಗೆ ಅರಿವನ್ನ ಮೂಡಿಸೋದ್ರ ಜೊತೆಗೆ ಬಿಸಿಯನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಸೂಚನೆ ಕೊಡಿ. ನೀವು ಕೂಡ ಅವರಿಗೆ ಮನವಿಯನ್ನ ಮಾಡ್ಕೊಳ್ಳಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ಇಲ್ಲಿಗ ದೊಡ್ಡಿಯಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ಸ್ ಕಾಡ್ತಾ ಇದೆ ಅಂತ. ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಯಾವ ರೀತಿಯಾಗಿ ಬ್ರೇಕ್ ಆಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ನ್ಯೂಸ್ 18 ಕನ್ನಡ ಮಾತ್ರ ಈ ಒಂದು ವಿಚಾರವನ್ನ